ಭಗವಂತ ಭೂಲೋಕಕ್ಕೆ ಬರಬೇಕಾದ್ರೆ ಯಾರವ್ರು ಕರೆದ್ರೆ ಬರಲ್ಲ. ದೇವರು ಯಾರು ಕರಿಬೇಕೋ ಅವರೇ ಕರಿಬೇಕು. ಸ್ವಾಮಿಗಳು ಯಾರು ಕರೆದ್ರೆ ಬರಲ್ಲ. ನಿಮ್ಮ ಮನೆಗೆ ಸ್ವಾಮಿಗಳು ಬರಬೇಕಂದ್ರೆ ಮನೆ ಯಜಮಾನ ಹೋಗಿ ಫಲವಸ್ತುಗಳನ್ನಿಟ್ಟು ನಮಸ್ಕಾರ ಮಾಡಿ, ಸ್ವಾಮಿ ಬರಬೇಕು, ನಮ್ಮ ಮನೆಗೆ ದಯಮಾಡಿಸ್ಬೇಕು, ಹೀಗೆ ಕರೆದ್ರೆ ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ನೀವು ಕರೆದಿದ್ದೀರಿ ಇನ್ನು ಮಾತ್ರಕ್ಕೆ ಅವರೇನು ಬರಬೇಕು ಅಂತನೂ ಇಲ್ಲ ಅಲ್ವಾ? ಅಂಥದ್ರಲ್ಲಿ ಸ್ವಾಮಿಗಳನ್ನು ಕರೆಯೋಕ್ಕೆ ನಿಮ್ಮ ಮನೆ ಕೆಲಸದವ್ರನ್ನ ಕಳಿಸಿ, ಕೆಲಸದವ್ರು ಸ್ವಾಮಿ ನಾಳೆ ಎಲ್ಲಿ ನಿಮ್ಮದು, ನಮ್ಮ ಬಾಸ್ ಹೇಳಿದ್ದಾರೆ ಅಲ್ಲಿಗೆ ಬರಬೇಕು ಅಂದರೆ ಬರ್ತಾರ? ಸರಿಯಾಗಿ ಕರೆದ್ರೇ ಬರೋಲ್ಲ. ಸ್ವಾಮಿಗಳು ಬರಲ್ಲ ಅಂದರೆ ಸ್ವಾಮಿಗಳಿಂದ ಪೂಜಿಸಲ್ಪಡುವ ಭಗವಂತ ಬರಬೇಕಾದ್ರೆ ಹೇಗೆ ಕರಿಬೇಕು? ಈ ಬ್ರಹ್ಮಾಂಡದ ಓನರ್ ಕರಿಬೇಕು, ಬ್ರಹ್ಮದೇವರು. ಅವರೇ ಸ್ತೋತ್ರ ಮಾಡಿ ಕರಿತಾ ಇದ್ದಾರೆ. ಅದೇನೆಂದರೆ, ಬೆಳಗಾಗೆದ್ದು ಪ್ರೈಮ್ ಮಿನಿಸ್ಟ್ರು ಹೊರಗೋಗ್ಬೇಕಾದ್ರೆ PA ಅವತ್ತಿನ ಪ್ರೋಗ್ರಾಮ್ ಎಲ್ಲ ಒಂದು ಸತಿ ಹೇಳಬೇಕು. 7 ರಿಂದ 8 ಈ ಪ್ರೋಗ್ರಾಮು, 8 ರಿಂದ 8:30 ತನಕ ಇದು ಹೇಳಬೇಕಲ್ಲ. ಹಾಗೆ ಭಗವಂತ ರಾಜಾದಿರಾಜ, ಅವನಿಗೆ PA ಬ್ರಹ್ಮದೇವರು. ಅವರು ಅವತಾರ ಮಾಡುವಾಗೆಲ್ಲ ಈ ಅವತಾರದಲ್ಲಿ ನೀವು ಮಾಡಬೇಕಾದ ಕಾರ್ಯಕ್ರಮಗಳ ಪಟ್ಟಿ ಅಂತ ಕೊಡಬೇಕು. ಅದು ಸ್ತೋತ್ರದಲ್ಲೇ ಹೇಳಿಬಿಡ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಸತ್ಯಂ ವಿಧಾತುಂ, ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವ ಸಲುವಾಗಿಯೇ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಭಗವಂತ ಇತ್ತಂ ವಿರಿಂಚಿಸ್ತುತ ಕರ್ಮ ವೀರ್ಯ, ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾದ ಅದ್ಭುತವಾದ ಚರ್ಯೆ, ಪವಿತ್ರವಾದ ಕೀರ್ತಿ ಉಳ್ಳವ ಭಗವಂತ ಪ್ರಾದುರ್ಬಭುವ ಮೃತಭೂರದಿತ್ಯಂ, ಆ ಅದಿತಿಯ ಗರ್ಭದಿಂದ ಹೊರಗಡೆ ಬಂದುಬಿಟ್ಟ. ಹೇಗಿದ್ದಾನೆ? ಚತುರ್ಭುಜಂ ಶಂಖ ಗದಬ್ಜ ಚಕ್ರ ಪಿಶಂಸ ನಲಿನಾಯತೆ ಕ್ಷಣ ಕ್ಷಮಾವದಾತೋ ಜುಸರಾಜ ಕುಲ್ಲಳ ತ್ವಿಶೋಲ್ಲಸ ಶ್ರೀವದನಂಬುಜಪ್ಪುಮನ್ ಶ್ರೀವತ್ಸವಕ್ಷ ವಲಯಂಗುದೋಲ್ಲಸನ್ ಕಿರೀಟ ಕಂಚಿ ಗುಣಚಾರು ನೂಪುರ. ಭಗವಂತ ಬರುವಾಗ ಯಾವಾಗ ಬರಬೇಕಾದರೂ ಹೀಗೆ ಬರೋದು. ಹೇಗೆ? ರೆಡಿಮೇಡಾಗಿ ಬರ್ತಾನೆ. ರೆಡಿಮೇಡ್ ಅಂದ್ರೇನು? ಪೂರ ಅಲಂಕಾರ ಮಾಡ್ಕೊಂಡು ಬರ್ತಾನೆ. ಅಮ್ಮನ ಹೊಟ್ಟೆಯಿಂದ ಬರುವಾಗಲೂ ಹೀಗೆ. ಹೇಗೆ? ಶಂಖ ಚಕ್ರ ಗದಾ ಪದ್ಮ, ಒಳ್ಳೆ ಪೀತಾಂಬರ, ಕುತ್ತಿಗೆಯಲ್ಲಿ ಒಳ್ಳೆ ಡಾಲರ್ ಸಮೇತವಾದ ನೆಕ್ಲೇಸು. ಯಾವುದದು ಅಂದರೆ ಕೌಸ್ತುಭ ಮಣಿ ಅಂತ ಕರೀತಾರೆ. ಆಮೇಲಿಂದ ತನಕ ಬರೋದು, ಹೊಕ್ಕಳು ತನಕ ಬರೋದು, ಕಾಲಿನ ತನಕ ಬರುವಂಥ ವೈಜಯಂತಿ ಮಾಲ. ತಿರುಪತಿ ತಿಮ್ಮಪ್ಪನ ನೋಡಿದಿರಲ್ಲ, ಇದಕ್ಕೊಂಥರ ಸೆಟ್ ಹಾಕ್ಕೊಂಡಿರ್ತಾನೆ. ನಾವು ಒಂದು ಸೆಟ್ ಹಾಕ್ಕೊಂಡ್ರೆ ಊರವರೆಲ್ಲ ಸಿಟ್ಟು ಮಾಡ್ಕೊಳ್ತಾರೆ. ದೇವ್ರು ಹಾಕ್ಕೊಂಡ್ರೆ ಕೈ ಮುಗಿತಾರೆ. ಒಂದು ಬರೀ ಸೆಟ್ ಆಭರಣ, ಎಲ್ಲ ಆಭರಣ ಹಾಕ್ಕೊಂಡು, ಶಂಖಚಕ್ರ ಹಾಕ್ಕೊಂಡು, ಒಳ್ಳೆ ಹೊಳೆವ ಕಿರೀಟ, ಮಕರ ಕುಂಡಲ, ಅದರ ಬೆಳಕು ಹೊಳಪು, ಅದರ ಸಮೇತ ಭಗವಂತ ಬರ್ತಾನೆ. ಯಾಕೆ ಬರ್ತಾನೆ? ದೇವರು ನಮಗೆಲ್ಲ ಒಂದು ಸಂದೇಶ ಕೊಡ್ತಾನೆ. ನಂತರ ಯಾರೂ ಹುಟ್ಟಲ್ಲ, ಯಾರ್ಯಾರ ಥರ ನಾನು ಹುಟ್ಟಲ್ಲ. ಏನು ಕಥೆ? ನಾನು ಬರುವಾಗ ಎಲ್ಲ, ಹೋಗುವಾಗ ಎಲ್ಲ ತೊಗೊಂಡು ಹೋಗ್ತೇನೆ. ಇರುವಾಗಲೂ ಎಲ್ಲ ನಂದು 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 ಅಂತ ನಾನಂತೇನೆ. ನೀವು ಬರುವಾಗ ಏನು ತಂದಿಲ್ಲ. ತಂದಿದ್ದೀವ? ನಾವು ಬರುವಾಗ ಒಂದು ಸಣ್ಣದೊಂದು ಚೈನು, ಒಂದು ಪುಟ್ಟದೊಂದು ಕಿರೀಟ, ಈ ಕೈಗೊಂದು ಈ ಕೈಗೊಂದು 2 ಬಂಗಾರದ ಬಳೆ, 10 ಬೆರಳಿಗೆ ಬೇಡ, ಒಂದು 5 ಬೆರಳಿಗಾರು ಉಂಗುರ, ಹೀಗೆ ಹಾಕ್ಕೊಂಡು ಬಂದಿದ್ದರೆ ಒಂದೇ ಮಗು ಸಾಕು ಅಂತ ಯಾರೂ ಅಂತಿರಲಿಲ್ಲ ರೀ ಅಲ್ವಾ? ಮುಂದಿನ ಮಗು ದಪ್ಪಗುಟ್ಟಿದ್ರೆ ಸೊಂಟದ ಬರ್ತಿ ಬಂಗಾರ ಹಾಕ್ಕೊಂಡು ಹುಟ್ಟತ್ತೆ ಅಂಥೇಳಿ ಹಡೀರಿ 12 ಪರವಾಗಿಲ್ಲ ಅಂಥೇಳಿ 12, 13 ಪಡಿಯೋ. ಏನು ಹಾಕೊಂಬರಲ್ಲ ರೀ, ಖಾಲಿ ಬಂದು ನಮ್ಮನ್ನು ಗೋಳೈಕೊಳ್ಳುತ್ತವೆ. ನಾವೇ ಎಲ್ಲ ಮಾಡಿಸಿ ಹಾಕಿ ಆ ಮಕ್ಕಳು ದೊಡ್ಡವರಾದ್ಮೇಲೆ ರಿಟರ್ನ್ ನಮ್ಮನ್ನು ಕೇಳ್ತಾರೆ, ನಮಗೇನು ಮಾಡಿದ್ರಿ ಅಂತ. ಮಾಡಿದಾಗೆಲ್ಲ ಫೋಟೋ ತೆಕ್ಕೊಳ್ಳೋಕ್ಕಾಗತ್ತಾ? ಏನಿಲ್ಲ. ಭಗವಂತ ಅಂತಾನೆ, ಬರುವಾಗೆಲ್ಲ ತಂದೆ, ಹೋಗುವಾಗೆಲ್ಲ ತಗೊಂಡು ಹೋಗ್ತೀನಿ, ಇರುವಾಗೂ ಎಲ್ಲ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ನಂದೇ. ಎಲ್ಲರಂತೆ ನನ್ನ ಹುಟ್ಟಲ್ಲ, ನನ್ನ ಹುಟ್ಟಿನಂತೆ ಯಾರ ಹುಟ್ಟು ಇಲ್ಲ. ನನ್ನ ಈ ಹುಟ್ಟಿನ ಗುಟ್ಟನ್ನು ಯಾರು ತಿಳಿತಾರೆ ಅವರಿಗೆ ಹುಟ್ಟೇ ಇಲ್ಲದ ಹಾಗೆ ನಾನು ಮಾಡ್ತೇನೆ. ಹುಟ್ಟಿಸಲೇ ಬೇಡ ಇನ್ನು, ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಕೃಷ್ಣನಲ್ಲಿ ನಾವೆಲ್ಲ ಕೇಳಬೇಕಾದ್ದು ಪುಟ್ಟಿಸಲೇ ಬೇಡ. ಕೃಷ್ಣ ಅಂತಾನೆ, ನಿಮಗೆ ಹುಟ್ಟು ಬೇಡನಾ? ಹಾಗಾದ್ರೆ ನನ್ನ ಹುಟ್ಟು ಸರಿಯಾಗಿ ತಿಳ್ಕೊಳ್ಳಿ, ಗೋಕುಲಾಷ್ಟಮಿ ಸರಿಯಾಗಿ ತಿಳ್ಕೊಳ್ಳಿ, ಕೃಷ್ಣಾಷ್ಟಮಿ ಸರಿಯಾಗಿ ಆಚರಣೆ ಮಾಡಿ,
ನನ್ನ ಜನ್ಮ ದಿವ್ಯವಾದ ಜನ್ಮ ಕರ್ಮವನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೆ ಅವರಿಗೆ ಹುಟ್ಟೇ ಇಲ್ಲ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಭಗವಂತ ಹೀಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಾದ್ರಪದ ಮಾಸ, ಶ್ರವಣ ನಕ್ಷತ್ರ, ದ್ವಾದಶಿ ದಿನ. ಶ್ರವಣ ನಕ್ಷತ್ರದಲ್ಲಿದ್ದಾಗ ಅದೇ ಶ್ರವಣದ ಆದಿಭಾಗ ಅಭಿಜಿತ್ ಅನ್ನುವಂತಹ ಮುಹೂರ್ತದಲ್ಲಿ ಭಗವಂತ ತಾನು ಅವತಾರ ಮಾಡಿದ್ದಾನೆ. ವಾಮನ ಅವತಾರವನ್ನು ಜನರು ಕಂಡ ದಿನ ದ್ವಾದಶಿ. ಅದಕ್ಕೆ ಹೆಸರು ವಿಜಯದ್ವಾದಶಿ ಅಂತ ಕರೀತಾ ಇದ್ದಾರೆ. ಅಂಥ ಅದ್ಭುತವಾದ ಮಂಗಳಮಯವಾದ ಕಾಲದಲ್ಲಿ ಭಗವಂತನ ಅವತಾರ ಆಯಿತು. ಆಗ ಎಲ್ಲರೂ ಸ್ತೋತ್ರ ಮಾಡಿದ ಮೇಲೆ ದೇವರದು ಎಲ್ಲ ಸ್ತೋತ್ರ ಮುಗಿದ ಮೇಲೆ ನೋಡುವ ಹಾಗೆ ಕೈಯಲ್ಲಿದ್ದ ಚಕ್ರ ಮಾಯ, ಶಂಖ ಮಾಯ, ಎಲ್ಲ ಮಾಯ ರೀ. ಅದು ಎಲ್ಲಿ ಹೋಯ್ತೋ, ಅದು ಎಲ್ಲಿ ಇಟ್ಟುಬಿಟ್ನೋ, ವಾಪಸ್ ಎಲ್ಲಿ ತರ್ತಾನೋ ದೇವರಿಗೆ ಗೊತ್ತು. ಅಂದರೆ ವ್ಯಕ್ತಾವ್ಯಕ್ತ, ಅದು ಬೇಕಂದಾಗ ತೋರಿಸ್ತಾನೆ, ಅಂದಾಗ ಮಾಯ ಮಾಡ್ತಾನೆ. ಪುಟ್ಟ ಮಗುವಾಗಿ ನಿಂತುಬಿಟ್ಟ. ಕಶ್ಯಪರಿಗೆ ಖುಷಿ ಆಯಿತು. ಈ ದೇವರು ಮತ್ಸ್ಯನಾಗಿ ಬಂದಿದ್ದ, ಕೂರ್ಮನಾಗಿ ಬಂದಿದ್ದ, ವರಾಹನಾಗಿ ಬಂದಿದ್ದ, ನರಸಿಂಹನಾಗಿ ಬಂದಿದ್ದ, ಮುಂದೆ ರಾಮಾವತಾರದಲ್ಲಿ ಕ್ಷತ್ರಿಯರಾಗಿ ಹುಟ್ಟುತ್ತಾನೆ, ಮುಂದೆ ಕೃಷ್ಣನಾಗಿ ಗೊಲ್ರ ಜಾತಿಯಲ್ಲಿ ಹುಟ್ಟುತ್ತಾನೆ. ಯಾರ್ಯಾರು ನಮ್ಮ ಜಾತಿಲೇ ಹುಟ್ಟಿರಲಿಲ್ಲ, ಫಸ್ಟ್ ಟೈಮ್ ನಮ್ಮ ಜಾತಿಲಿ ಹುಟ್ಟಿದ್ದಾನೆ. ಯಾವ ಜಾತಿ? ಬ್ರಾಹ್ಮಣರ ಜಾತಿ. ಬಿಟ್ಟರೆ ಯಾರು ಕನ್ವರ್ಟ್ ಮಾಡಿ ಅಲ್ಲಿ ತೊಗೊಂಡೋಗ್ಬಿಡ್ತಾರೋ, ಮೊದಲು 3 ಎಳೆ ಜನವಾರ ಹಾಕಿಬಿಡೋಣ ಅಂಥೇಳಿ ಆ ಮಗುವಿಗೆ ಉಪನಯನ. ಹುಟ್ಟಿದ ತಕ್ಷಣ ಉಪನಯನ ರೀ ಅವನಿಗೆ. ವಸಿಷ್ಠರಿಗೆ ಹೇಳಿದ್ದೆ, ಜನವಾರ ತಂದಿದ್ದೆ, ಉಪನಯನ ಮಾಡ್ತಾ ಇದ್ದಾರೆ. ಹೇಗೆ ಉಪನಯನ ಮಾಡಿದ್ರು? ತಸ್ಯೋತ್ಯ ಸಾವಿತ್ರಿಂ ಸವಿತಾ ಭವೀತ್. ಆ ಮಗುವಿನ ಉಪನಯನ ಕಾಲಕ್ಕೆ ಸೂರ್ಯಮಂಡಲ ಮಧ್ಯವರ್ತಿಯಾದ ಭಗವಂತ ಸ್ವಯಂ ಬಂದು ಮಗುವಿಗೆ ಗಾಯತ್ರಿಯನ್ನು ಉಪದೇಶ ಮಾಡಿದ. ಅವನೇ ಮಾಡಿದ. ವಾಮನನು ಅವನೇ, ಸವಿತೃಮಂಡಲ ಮಧ್ಯವರ್ತಿಯಾದ ನಾರಾಯಣನು ಬ್ರಹ್ಮಸ್ಪತಿಂ ಬೃಹಸ್ಪತಿಂ ಸೂತ್ರಂ. ಈ ಬೃಹಸ್ಪತ್ಯಾಚಾರ್ಯರೇ ಯಜ್ಞೋಪವೀತ ಕೊಟ್ರಂತೆ. ಕಶ್ಯಪರು ಮೌಂಜಿಯನ್ನು ಕೊಟ್ಟಿದ್ದೆ, ಪೃಥ್ವಿ ಕೃಷ್ಣಾಜನವನ್ನು ಕೊಟ್ಟಿದ್ದಾಳೆ, ಚಂದ್ರ ದಂಡವನ್ನು ಕೊಟ್ಟ. ನೋಡಿ, ಇಲ್ಲೊಂದು ಒಳ್ಳೆ ಕಥೆ ಇದೆ. ಕೌಪೀನಾಚ್ಛಾದನಂ ಮಾತಾ. ತಾಯಿ ಮಗುವಿಗೆ ಲಂಗೋಟಿ ಹಾಕಿದ್ಲಂತ. ತಾಯಿ ಯಾರು? ಅದಿತಿ ದೇವಿ. ಅವಳು ವಾಮನನಿಗೆ ಏನು ಹಾಕಿದ್ಲು? ಲಂಗೋಟಿ. ಈ ಕಥೆ ಏನು ಗೊತ್ತಾ? ನೀವು ಅಷ್ಟೇ, ನಿಮ್ಮ ಮಗನಿಗೆ ಲಂಗೋಟಿ ಹಾಕೋ ಏಜಲ್ ಮುಂಜಿ ಮಾಡಿ. ಯಾವ ಏಜಲ್ಲಿ ಮುಂಜಿ ಮಾಡಬೇಕು? ಸಣ್ಣ ಮಗು ಪುಟ್ಟದಿರ್ಬೇಕ್ರಿ. ನಾಳೆ ಮದುವೆ ಅಂದಾಗ ಈಗೇನಾರು ನೀವು ಮುಂಜಿ ಮಾಡಿದ್ರೆ ಲಂಗೋಟಿ ಯಾರು ಹಾಕಬೇಕು? ಇಂದಿರಾರಮಣ ಗೋವಿಂದ ಗೋವಿಂದ. ಅದು ಬ್ರಾಹ್ಮಣ 8ಕ್ಕಿಂತ ಲೇಟ್ ಆಗಬಾರ್ದು. ತುಂಬ ವೇದಾಂತ ವಿದ್ಯೆ ಬರಬೇಕು ಅಂದರೆ ವಿದ್ಯಾಕಾಮಸ್ತು ಪಂಚಮ. ಮಗುವಿಗೆ ಲಿಂಗಜ್ಞಾನ ಬರುವ ಮೊದಲೇ, ಮಾನ ಮರ್ಯಾದೆ ತಿಳಿಯುವ ಮೊದಲೇ, ಆ ಮಗುವಿನ ಮನಸ್ಸು ಯಾವುದೇ ಕೊಳಕು ಬರುವ ಮೊದಲೇ ಬ್ರಹ್ಮವಿದ್ಯೆಯನ್ನು ತಲೆಗೆ ತುಂಬಬೇಕು ಅನ್ನುವ ಕಥೆ. ಕೌಪೀನ ಆಚ್ಛಾದನಂ ಮಾತಾ. ತಾಯಿ ಹಾಕಿದ್ದಾಳೆ. ದ್ಯೌಶ್ಛತ್ರಂ ಜಗತ್ಪತೆ. ಆಕಾಶದ ಅಭಿಮಾನಿ ಗಣಪತಿ ಛತ್ರಿಯನ್ನು ತಂದಿದ್ದಾನೆ. ಬ್ರಹ್ಮದೇವರು ಕಮಂಡಲು. ಬಂದವರೆಲ್ಲ ಮಗುಗೆ ಒಂದೊಂದೇ ಪ್ರೆಸೆಂಟೇಷನ್ ಕೊಟ್ಟರು ರೀ. ಕಡೆಗೆ ಯಾರೋ ಅನೌನ್ಸ್ ಮಾಡಿದ್ರು, ಪ್ರೆಸೆಂಟೇಷನ್ ಕೊಡೋರಿದ್ದರೆ ಕೊಟ್ಬಿಡಿ, ಮಗು ಹೊರಟು ಬಿಡುತ್ತೆ ಅಂತ. ಎಲ್ಲ ಕೊಟ್ಟಾಗಿತ್ತು. ಆ ಋಷಿಗಳಿದ್ರಲ್ಲ, ಸಪ್ತ ಋಷಿಗಳು, ಅವ್ರು ಏನು ಮಗು ಕೊಡೋಕ್ಕೆ ಏನು ತಂದೇ ಇರಲಿಲ್ಲ. ಆ ಮಗು ಮುಂದೆ ಬಂದು ನಿಂತುಬಿಟ್ರು. ಕ್ಯೂನಲ್ಲಿ ನಿಂತರು. ಅಯ್ಯೋ, ಏನೂ ತಂದಿಲ್ವೇ, ಏನು ಕೊಡೋದು ಈ ಮಗುಗೆ ಅಂಥೇಳಿ ಕಡೆಗೆ ಅವ್ರು ಎಲ್ಲರೂ ಒಂದೊಂದು ದರ್ಬೆ ಕೊಟ್ರಂತ. ದರ್ಬೆ ಅಂದರೆ ಗೊತ್ತಲ್ಲ, ಪವಿತ್ರ ಮಾಡು. 7 ದರ್ಬೆ. ಆ ದರ್ಬೆನ ಮಗುಗೆ ಕೊಟ್ರಂತೆ. ಇವತ್ತು ನೀವೇನಾದರೂ ಮುಂಜಿಗೆ ಹೋಗಿ ಮಗುಗೆ ಪ್ರೆಸೆಂಟೇಷನ್ ಒಂದು ಕಟ್ ದರ್ಬೆ ಕೊಟ್ಟರು, ಏನ್ರಿ ಮಗು ಕೈಲಿ ದರ್ಬೆ ಕೊಟ್ಬಿಟ್ರು ಅಂತಾರಿಯೇ ವಿನಃ ಆ ಮಗು ಆ ದರ್ಬೆ ಕೊಟ್ಟರೆ ಅದನ್ನು ಕಂಕಳಲ್ಲಿ ಇಟ್ಕೊಳ್ತಂತೆ. ಇದರರ್ಥ ಏನು ಗೊತ್ತಾ? ಭಗವಂತನಿಗೆ ಭಕ್ತಿಯಿಂದ ಏನು ಕೊಟ್ಟರು ತಗೊಳ್ಳೋನು ಅಂತ ಒಂದು ದೇವರಿದ್ದರೆ ಅದು ಯಾರವನು? ಕೃಷ್ಣ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಭಕ್ತಿಯಿಂದ ಯಾರು ಏನು ವಿಷದ ಹಾಲು ಕೊಟ್ಟರು ತಗೊಳ್ತೀನಿ ಅಂತ ನಾವು ಕೊಡಿ, ಏನು ಕೊಡ್ತಿರೋ ಭಕ್ತಿಯಿಂದ ಕೊಡಬೇಕಷ್ಟೆ. ಈ ಗಣಪತಿ, ಸರಸ್ವತಿ, ಲಕ್ಷ್ಮಿ ಇವರೆಲ್ಲ ಅದೆಲ್ಲ ಹೇಳಿದ್ ಕೊಟ್ಟರೆ ತಗೊಳ್ಳಲ್ಲ. ನಾವು ಹೇಳಿದ್ದೆ ಈ ಗಣಪತಿ ಬಂದರೆ ಕಡಿಮೆ ಮಾಡಿಸು ಅಂತ, 21 ನಮಸ್ಕಾರ ಮಾಡು ಅಂತಾನೆ, ಗರ್ಕೆನೇ ಇಡು ಅಂತಾನೆ, ತೆಂಗಿನಕಾಯೇ ಹೊಡಿ. ಕೃಷ್ಣ
ಪತ್ರಂ ಪುಷ್ಪಂ ಫಲಂ ತೋಯ್ ಏನು ಸುಲಭನೋ ಹರಿ. ಭಗವಂತನಷ್ಟು ಸುಲಭದವ್ರು ಯಾರಿಲ್ಲ. ಈ ಸಪ್ತಋಷಿಗಳು ದರ್ಬೆ ಕೊಟ್ಟರು, ಅದು ಇಸ್ಕೊಂಡ, ಎಲ್ಲ ತಗೊಂಡ, ಎಲ್ಲ ಇಟ್ಕೊಂಡ, ಹೊರಟು ನಿಂತ. ಹೇಗಿದ್ದ? ಅಜ್ಜಿನ ದಂಡ ಕಮಂಡಲು ಮೇಖಲ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ತಾಯ ಜಿತಾರಯೇ ನಿಗಮ ವಾಕ್ಪಟವೇ ವಟವೇ ನಮಃ. ಒಳ್ಳೆ ಸುಂದರವಾದ ಒಟ್ಟು ವಾಮನ, ಕೈಯಲ್ಲಿ ಛತ್ರಿ ದಂಡಿ ಪುಂಡರಿ ಕಾಯತಾಕ್ಷ. ನಮ್ಮ ಮನೇಲಿ ಪುಟ್ಟ ಮಗುಗೇನೆ ಛತ್ರಿ ಕೊಟ್ಟು, ದಂಡ ಕೊಟ್ಟು, ತಲೆಗೊಂದು ಜುಟ್ಟು ಹೂವು ಮುಡಿಸಿ, ಕೈಗೊಂದು ಹೂವು ಮುಡಿಸಿ, ಲಂಗೋಟಿ ಹಾಕಿ ನಿಲ್ಲಿಸ್ಬಿಟ್ರೇ ಕೆನ್ನೆ ಗಿಂಡಿ 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 ಒಳ್ಳೆ ವಾಮನ ಇದ್ದಾಗಿದೆಯಾ, ವಾಮನ ಇದ್ದಾಗಿದೆಯಾ ಅಂತಾರೆ. ಇದು ಡೂಪ್ಲಿಕೇಟ್ ವಾಮನನೇ ಇಷ್ಟಿರಬೇಕಾದ್ರೆ ರಿಯಲ್ ವಾಮನ ಹೇಗಿದ್ದ? ವಾದಿರಾಜರು ಹೇಳ್ತಾರೆ, ಧ್ಯಾನ ವಾಮನ ತನೂನಾಥ ಪಾಹಿ ಯಜಮಾನ ಸುರೇಶ ವಸುಧಾ ದಾನಾಯ ಯಾಚನಿ ಕಲೀನಾರ್ಥವಾಗ್ವಶಿತ ನಾನಾ ಸದಸ್ಯದನುಜ. ಧ್ಯಾನಾರ್ಹ ವಾಮನ, ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದ ಪುಟ್ಟ ವಾಮನನ ರೂಪ. ನಮ್ಮ ಹೃದಯ ಪುಟ್ಟದು, ಅದರೊಳಗೆ ಇರಲಿಕ್ಕೆ ದೇವರು ಪುಟ್ಟದು ವಾಮನ. ನೋಡ್ಲಿಕ್ಕೆ ತುಂಬ ಸುಂದರ. ವಾಮನ ಅಂದರೆ ಸುಂದರ, ಸುಂದರ ರೂಪದ ಭಗವಂತ. ಅವನ ಕೈಯಲ್ಲಿ ಛತ್ರಿ ದಂಡ ಎಲ್ಲ ಹಿಡಿದು ಹೊರಟ. ಯಾರೋ ಕೇಳಿದ್ರು, ಈಗ ತಾನೇ ಮುಂಜಿ ಮಾಡ್ಕೊಂಡಿದ್ಯಾ, ಎಲ್ಲಿ ಹೋಗ್ತಾ ಇದೆಯಾ? ಸಂಧ್ಯಾವನೆ ಮಾಡಬೇಕು ಅಂದರು. ಅದಕ್ಕೆ ವಾಮನ ಅಂದ, ನಿಮಗೆ ನಾನು ಸಂಧ್ಯಾವನೆ ಮಾಡ್ಲಿಕ್ಕೆ ಮುಂಜಿ ಮಾಡ್ಕೊಂಡಿದ್ದಲ್ಲ, ದಾನ ತೊಗೊಳಕ್ಕೆ ಹೊರಟಿದ್ದೀನಿ ಇಂದ. ಅಲ್ಲ ಇವನ ಈಗ ತಾನೇ ಮುಂಜಿ ಆಗಿದೆಯಾ, ನಿನಗೆ ಯಾರು ದಾನ ಕೊಡ್ತಾರೋ? ಒಬ್ಬ ರೆಡಿ ಇದ್ದಾನೆ ದಾನ ಕೊಡಲಿಕ್ಕೆ. ಯಾರದು? ಈ 100ನೇ ಹೋಮ ಮಾಡ್ತಾ ಇದ್ದಾನಲ್ಲ, ಯಾರದು 100ನೇ ಹೋಮ? ಆ ಬಲಿ ಚಕ್ರವರ್ತಿ ಕಾಯ್ತಾ ಇದ್ದಾನೆ ನಂಗೆ ದಾನ ಕೊಡಲಿಕ್ಕೆ. ಯಾರು ಮನೆಗೆ ಬಂದರೂ ನನ್ನ ಹೆಸರಲ್ಲೇ ದಾನ ಮಾಡ್ತಾ ಇದ್ದಾನೆ. ಕೃಷ್ಣಾರ್ಪಣ 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 ಅಂತ ಇದ್ದಾನೆ. ಅದಕ್ಕೆ ನಾನೇ ಹೋಗಿ ತಗೊಳಕ್ಕೆ ಹೋಗ್ತಾ ಇದ್ದೀನಿ, ಹೊರಟ. ಆ ಸಂದರ್ಭದಲ್ಲಿ 100ನೇ ಯಾಗವನ್ನು ಭೃಗುಕಚ್ಚ ಅಂತ, ಇವತ್ತು ಬರೂಚ್ ಅಂತಿದೆ, ಮಹಾರಾಷ್ಟ್ರ ಒಳಗಿರುವ ಜಾಗ ಬರೂಚ್, ನರ್ಮದಾ ನದಿ ತೀರ. ಅಲ್ಲಿ ಈ ಬಲಿಚಕ್ರವರ್ತಿ ಬರೂಚ್ ಅನ್ನುವಂತಹ ಭೃಗುಕಚ್ಚ ಅನ್ನುವ ಜಾಗದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾನೆ. 100ನೇ ಅಶ್ವಮೇಧ ಯಾಗ. ಆಗ ಒಂದು ಸಂಕಲ್ಪ ಮಾಡಿದ್ದ, ಏನಂದರೆ ಸರ್ವಸ್ವ ದಾನ. ಯಾರು ಏನು ಕೇಳಿದ್ರೂ ದಾನ ಮಾಡಬೇಕಾದ ದಾನ 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 ಮಾಡ್ತಾ ಇದ್ದ. ಹೋಮ ಶುರುವಾಗಿದೆ, ಇನ್ನೇನು ಅರ್ಧ ಮುಗ್ದಿದೆ, ಮುಕ್ಕಾಲಾಗ್ತಾ ಬಂತು. ಆ ಸಂದರ್ಭದಲ್ಲಿ ವಾಮನ ಬಲಿಯ ಯಜ್ಞವಾಟಕ್ಕೆ ಬಂದ. ಆ ಮುಖ್ಯ ದ್ವಾರದ ಬಳಿ ಯಜ್ಞವಾಟದಲ್ಲಿ ನಿಂತಾಗ ಎಲ್ಲ ಋಷಿಗಳ ಮುನಿಗಳ ಋತ್ವಿಕರ ತೇಜಸ್ಸು ಕಳೆಗುಂದಿತು. ಯಾರೋ ಆಚಾರು ಪಕ್ಕದವ್ರು ನೋಡಿ, ಏನೋ ಒಂಥರ ಡಲ್ ಆಗಿಬಿಟ್ರಲ್ಲ ಆಚೆ ಅಂದರು. ನೀವು ಡಲ್ ಆದ್ರಲ್ಲ ಅಂದರು. ಅದಕ್ಕೆ ಇಬ್ಬರು ಬಾಗಿಲ ಕಡೆ ನೋಡಿದ್ರು. ಅಲ್ಲಿ ನೋಡಿದ್ರೆ ಕೋಟಿ ಸೂರ್ಯ ಪ್ರಭೆಯನ್ನು ಧಿಕ್ಕರಿಸುವ ಮಿಂಚಿನ ಗೊಂಚಲ ಕಾಂತಿಯ ಭಗವಂತ ಬಾಗಲಲ್ಲಿ ನಿಂತು ಬಿಟ್ಟಿದ್ದಾನೆ. ಯಾಕಂದರೆ ಎಲ್ಲರಿಗೆ ತೇಜಸ್ಸು ಕೊಡುವವನೇ ಅವನು ಅಲ್ವಾ. ಈ ರಾತ್ರಿ ಎಲ್ಲ ಮಿಣ್ಕ 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 ಅಂತಿರುತ್ತೆ ಸ್ಟಾರ್. ಸೂರ್ಯ ಬಂದಾಗಲೂ ಇರುತ್ತೆ, ಆದರೆ ಸೂರ್ಯನ ಪ್ರಖರತೆ ಮುಂದೆ ನಕ್ಷತ್ರಗಳು ಕಾಣಲ್ಲಲ್ಲ. ಅಲ್ಲಿವರೆಗೂ ಈ ಆಚಾರ ಎಲ್ಲ ಸ್ಟಾರ್ ಇದ್ದಾಗಿದ್ರು, ಮಿಣ್ಕೋ ಮಿಣ್ಕೋ ಮಿಣ್ಕೋ. ಸೂರ್ಯ ಭಗವಂತ ಬಂದಾಗ ಈ ಮಿಣುಕು ಮಿಣುಕು ಎಲ್ಲ ಹೋಗ್ಬಿಡ್ತು. ಅವರೆಲ್ಲರಿಗೆ ತೇಜಸ್ಸು ಕೊಟ್ಟ ತೇಜಸ್ವಿಗಳಿಗೆ ತೇಜಸ್ವಿ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಚ್ಛಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಎಲ್ಲ ತೇಜಸ್ಸು ನಂದು. ಆ ಭಗವಂತ ಬಂದು ನಿಂತ. ಎಲ್ಲರೂ ಎದ್ದು ನಿಂತ್ಬಿಟ್ರು. ಅವ್ರಿಗೆ ಗೊತ್ತಾಯಿತು ಇದು ಸ್ವಯಂ ಭಗವಂತ. ಒಬ್ಬರು ನೋಡಿ ಒಬ್ಬರು ಎದ್ರು ನಿಂತು. ಎಲ್ಲರೂ ಸಭೆಯಲ್ಲಿದ್ದವರೆಲ್ಲ ಎದ್ದಿದ್ದು ನೋಡಿ ಬಲಿಚಕ್ರವರ್ತಿ ಆ ಕಡೆ ನೋಡ್ದ. ಏನಂತ ಅದ್ಭುತವಾದ ಬ್ರಹ್ಮಚಾರಿ ನಿಂತು ಬಿಟ್ಟಿದ್ದಾನೆ. ಇವನಿಗೆಲ್ಲದ ಶ್ರದ್ಧೆ ಉಕ್ಕೇರಿದೆ. ಓಡ್ತಾ ಇದ್ದಾನೆ ಆ ವಟುವನ್ನು ಸ್ವಾಗತ ಮಾಡಬೇಕು ಅಂತ. ತಲೆಯಲ್ಲಿ ಬಂಗಾರದ ತಟ್ಟೆಯನ್ನಿಟ್ಟ, ಕರವಸ್ತ್ರವನ್ನು ಇಟ್ಟ, ಬಂಗಾರದ ಕಲಶದಲ್ಲಿ ನೀರು ಹೊತ್ತೊಯ್ದು ಹೆಂಡತಿ ಹಿಂದೆ ಓಡಿ ಬರ್ತಾ ಇದ್ದಾಳೆ. ಗಂಡನ ಕೈಗೆ ನೀರು ಹಾಕಿದ್ದಾಳೆ. ಪುಣ್ಯಾತ್ಮನಾದ ಬಲಿಚಕ್ರವರ್ತಿ ಒಂದೇ ದಿನ ದೇವರಿಗೆ 2 ಸತಿ ಪಾತ್ಪೂಜೆ ಮಾಡ್ದ. ಮನೆಗೆ ಅತಿಥಿ ರೂಪದಲ್ಲಿ ಬಂದ ವಟುವನ್ನು ಕಾಲು ತೊಳೆದ. ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ. ಎಂಥ ನೀರು!
ಭಗವಂತನ ಪಾದೋದಕವನ್ನು ಭಕ್ತಿಯಿಂದ ರುದ್ರದೇವರು ನಮ್ಮ ತಾತನ ಪಾದೋದಕ ಅಂತ ಗಂಗಾಧರನಾಗಿ ತಲೆಯಲ್ಲಿ ಧಾರಣೆ ಮಾಡಿದ್ದಾರೋ ಅಂಥ ಪಾದೋದಕವನ್ನು ಧಾರಣೆ ಮಾಡಿದ, ಕೈ ಹಿಡ್ದ, ಒಳಗೆ ಕರ್ಕೊಂಡೋದ. ಅವ್ರನ್ನ ಕೇಳ್ತಾ ಇದ್ದಾನೆ, ಸ್ವಾಮಿ ನಿಮ್ಮನ್ನು ನೋಡಿದ್ರೆ ಬ್ರಾಹ್ಮಣರ ಮಕ್ಕಳಂತೆ ಕಾಣ್ತಾ ಇದ್ದೀರಿ. ಬ್ರಾಹ್ಮಣರು ಅಂದರೆ ಏನೋ ಕೇಳೋಕ್ಕೆ ಬಂದಿರ್ತೀರಿ, ಯಾವುದೋ ಒಂದು ಸ್ಕೀಮ್ ಇಟ್ಕೊಂಡೇ ಬಂದಿರ್ತೀರಿ. ಕೇಳಿ, ನಿಮಗೇನು ಬೇಕು ಕೇಳಿ ಆಚಾರ್ಯ.